ಸಾಮಾನ್ಯ ಬೆಳಗ್ಗೆ ಎದ್ದಾಗ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತೀವಿ. ಇವತ್ತು ಮೇ 12ನೇ ತಾರೀಕು ಸೋಮವಾರ. ನಮ್ಮ ಯಾರಿಗೂ ಗುಡ್ ಮಾರ್ನಿಂಗ್ ಆಗಿರಲಿಲ್ಲ. ಯಾಕೆ ಅದು ಶುಭ ಮುಂಜಾನೆ ಆಗಲಿಲ್ಲ ಅಂದರೆ ನಮಗೆ ಬೆಳಗ್ಗೆ ಬಂದದ್ದು ಅಶುಭ ಸಂದೇಶ. ಒಂದು ಕ್ಷಣ ಕಲಾವಿದರ ಬಳಗ ಹೌದಾ ಅಂದರೆ ಆ ಮೆಸೇಜು ಸುಳ್ಳಾಗಿರಲಿ, ಇದು ಸುಳ್ಳಲ್ವಾ ಅಂತ ತುಂಬ ಯೋಚನೆ ಮಾಡುವಷ್ಟರ ಮಟ್ಟಿಗೆ ಆ ಮೆಸೇಜು ಎಲ್ಲರಿಗೂ ಕೂಡ ತಲುಪಿತ್ತು. ಆ ಹುಡುಗ, ನಮ್ಮನ್ನು ನಕ್ಕು ನಗಿಸಂಥ ಆ ಹುಡುಗ ಇನ್ನಿಲ್ಲ ಅನ್ನೋ ಸುದ್ದಿ. ಅದು ರಾಕೇಶ್ ಪೂಜಾರಿ. ಪ್ರೀತಿಯಿಂದ ಎಲ್ಲರೂ ರಾಕಿ ಅಂತ ಕರಿತಿದ್ರು, ಮರಿ ಹೆಬ್ಬಾವು ಹೀಗೆಲ್ಲ ಕರಿತಾ ಇದ್ರು. ಪ್ರತಿ ಆತನ ಮಾತು ಮತ್ತು ಆತನ ಶೈಲಿ ಮತ್ತು ಮ್ಯಾನರಿಸಮ್ ಮೂಲಕ ಎಲ್ಲರ ಮನೆಗೆದ್ದಂಥ ಹುಡುಗ ಇನ್ನು ನೆನಪು ಮಾತ್ರ. ಈಗ ನಾನು ಬಂದಿರೋದು ಆ ಹುಡುಗ ಫಸ್ಟ್ ಆಡಿಷನ್ಗೆ ಬಂದಲ್ಲ, ಹೇಗಿದ್ದ ಆ ರಾಖಿ, ಮತ್ತು ಅವ್ರಿಗೆ ವಿಚಾರ ಬಂದಿದ್ದು ಹೇಗೆ, ಗೊತ್ತಾದ ಮೇಲೆ ಏನು ಮಾಡಿದ್ರು, ಇದೆಲ್ಲವನ್ನು ಮಾತಾಡೋಕ್ಕೆ ನಮ್ಮ ಜೊತೆ ಆ ಹುಡುಗ ಬಂದಾಗ ಗಮನಿಸಿ ನೋಡಿದಂಥ ಶರಣಯ್ಯ ನಮ್ಮ ಜೊತೆ ಇದ್ದಾರೆ. ಶರಣಯ್ಯ, ಎಷ್ಟೊತ್ತಿಗೆ ಗೊತ್ತಾಯಿತು ನಿಮಗೆ? ಹೇಗೆ? ಮಧ್ಯರಾತ್ರಿನ? ನಮಗೆಲ್ಲ ಬೆಳಗ್ಗೆ ಗೊತ್ತಾಗಿದ್ದು. ಏನಾಯಿತು? ರಾತ್ರಿ ನನಗೆ ಕಾಲ್ ಬಂತು. ಒಂದೂವರೆ 1:45 2 ಗಂಟೆ ಟೈಮ್ ಅನ್ಕೋತೀನಿ, ಟೈಮ್ ಅಷ್ಟು. ಬಟ್ ರಾತ್ರಿ ಸಡನ್ಲಿ ಹಿಂಗೆ ರಾಕಿ ಹೋಗ್ಬಿಟ್ಟ ಅಂದರೆ ಏನು ಹೇಳ್ತೀವಿ ಕರೆಕ್ಟಾಗಿ ಹೇಳಿ ಅಂತ. ಏನು ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಇಲ್ಲ ರಾಕೇಶು ಇದು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತೀರೋ. ನನಗೆ ಒಂದು ಸೆಕೆಂಡ್ ಒಂಥರ ನನಗೆ ಬೇರೆ ಥರನೇ ಫೀಲ್ ಇದು ಸುಮ್ಮನೆ ಏನು ಹೇಳ್ತಿದ್ರಿ ಈ ಟೈಮಲ್ಲಿ ಅಂದ್ಕೊಂಡು ಸಡನ್ಲಿ ನಿದ್ದೆಗಣದ್ದು ಅದರಿಂದ ಫುಲ್ ಎಚ್ಚರ ಆಗೋಯ್ತು. ಇದು ನಂಬೋದು ಹೆಂಗೋ, ಇದು ಒಂಥರ ದುಗುಡ. ಅದನ್ನು ಏನು ಹೇಳ್ತಿದ್ದೀಯಾ, ಇದು ಸುಳ್ಳಾಗ್ಬಿಡ್ಲಿ ಒಂದು ಹಂತಕ್ಕೆ ಇದು ಅಂತ ಅಷ್ಟರ ಮಟ್ಟಿಗೆ ಇತ್ತು. ಅದಾದಮೇಲೆ ಕಾಲ್ ಮೇಲೆ ಕಾಲ್ ಬರೋಕ್ಕೆ ಶುರು ಆಯಿತು. ಹಿಂಗಿಲ್ಲ ನಿಜ ಅಂತೆ, ಹಿಂಗೆ ಆಗಿದೆ ಅಂತ. ಆಮೇಲೆ ಕನ್ಫರ್ಮ್ ಮಾಡ್ಕೊಳಕ್ಕಿಂತ ಮುಂಚೆನೇ ಎಲ್ಲರೂ ನಮ್ಮ ಕಾಮಿಡಿ ಕಿಲಾಡಿಗಳು ಎಲ್ಲರೂ ತಿಳಿಸೋಕೆ ಅಂತ ಕಾಲ್ ಮಾಡಿದ್ರು. ನಯನ, ನಮ್ಮ ಮೆಂಟರ್ ವಿಜಿ ಸರು ಎಲ್ಲರೂ ಮೇಲಿನ ಕಾಲಿಂದ ಕಾಲ್ ಮಾಡಿದ್ರು. ಸೊ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ ಫಸ್ಟ್ ಕೇಳಿದ ತಕ್ಷಣ. ಯಾಕಂದರೆ ಅಂಥ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್. ಅವನಿದ್ದ ಜಾಗದಲ್ಲಿ ಸುಮ್ಮನೆ ಇರೋಂಥ ವ್ಯಕ್ತಿನೇ ಅಲ್ಲ. ಯಾರು ಕಲ್ಲನ್ನು ಬೇಕಾದ್ರೆ ನಗಿಸ್ಬಿಡ್ತಾನೆ ಅಂಥ ತಾಕತ್ತು ಮತ್ತು ಟ್ಯಾಲೆಂಟ್ ಇರೋ ಹುಡುಗ. ಆಮೇಲೆ ಭಾಳ ಪಾಸಿಟಿವಿಟಿ ಇರೋವಂಥ ಹುಡುಗ. ಏನಾರು ಇದ್ರೂ ಯಾರನ್ನೂ ಬಿಡಲ್ಲ ಅವನು. ಅಲ್ಲಿರೋ ನಮ್ಮ ಸುತ್ತಮುತ್ತ ಕೆಲಸ ಮಾಡೋರು ಯಾರೇ ಇದ್ರೂ ಎಲ್ಲರೂ ಕಾಲು ಎಳ್ಕೊಂಡು ಅಷ್ಟು ಚೆಂದ ಮಾತಾಡೋ, ಅಷ್ಟು ಆ್ಯಕ್ಟಿವ್ ಆಗಿರೋ ಹುಡುಗ. ಇದಕ್ಕಿದ್ದಂಗೆ ಈ ಥರ ಇಲ್ಲ ಅಂದ ಕೂಡಲೇ ಭಾಳ ಆಘಾತ ಆಯಿತು. ಯಾಕಂದರೆ ಅವ್ನಿಗೆ ಏನೇನೋ ಕನಸುಗಳು ಕಟ್ಕೊಂಡಿದ್ದಂಥ ಹುಡುಗ ಇದ್ದಕ್ಕಿದ್ದಾಗ ಈಗ ಆದಾಗ ಅಂದ ಭಾಳ ನೋವಾಯಿತು. ಒಂದು ಸೆಕೆಂಡ್ ಏನಪ್ಪ ಹಿಂಗೆ ಆಗ್ತಾಯಿದೆ. ಯಾಕಂದರೆ ಚಿಕ್ಕ ವಯಸ್ಸು, ಈಗ ತಾನೇ ಅವನು ಒಂದಿಷ್ಟು ಒಳ್ಳೆ ಮೂವಿಗಳಲ್ಲಿ ಅವನಿಗೆ ಆಫರ್ಗಳು ಬಂದಿದೆ, ಅವನು ಮಾಡ್ತಾಯಿದ್ದಾನೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಅನ್ಕೋತೀವಿ. ಯಾಕಂದರೆ ಕಾಂತಾರ 2 ಮಾಡ್ತಾಯಿದ್ದೀನಿ ಅಂದ್ಕೊಂಡು ಎಲ್ಲ ಗಡ್ಡ ಎಲ್ಲ ಬಿಟ್ಕೊಂಡು ನಾನು, ಯಾಕಂದರೆ ಅರ್ಜುನ್ ಜನ್ಯ ಮೊನ್ನೆ ಸ್ಪೂಫ್ ಮಾಡುವಾಗ್ಲೂ ಅವ್ನ ಗಡ್ಡ ತೆಗಿಯಂಗಿರಲಿಲ್ಲ. ಅದನ್ನು ಗಡ್ಡ ಇಟ್ಕೊಂಡೆ ಹಂಗೇ ಮಾಡಿದ್ವಿ. ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ಕಾಂತಾರ ಹಂಗೆ ಮಾಡು ಅಂತ. ಯಾಕಂದರೆ ಅವನಿಗೆ ಆ ಗಡ್ಡ ಇಟ್ಕೊಂಡು ಜನಗಳನ್ನು ನಾನು ಏಜ್ ಅನ್ನೋದನ್ನು ತೋರಿಸೋ ಥರ ತಾಕತ್ತು ಅವನಿಗಿತ್ತು. ಯಾಕಂದರೆ ಅವನು 8-10 ಸರಿ ಆ ಪಾತ್ರನ ಮಾಡಿ ಅರಗಿಸ್ಕೊಂಡಿದ್ದ. ಹೆಂಗೆ ಅಂದರೆ ಅವ್ನು ಶೂಟಿಂಗಿಂದ ಬಂದ ಕೂಡಲೇ ನಾಳೆ ನಮ್ಮದು ಆ ಸ್ಪೂಫ್ ಇದೆ ಅಂದರೆ ಇವತ್ತು ನೈಟ್ ಬಂದ್ರೂ ಓದಿದರೆ ಅವನು ಅಷ್ಟು ಪ್ರಿಪೇರ್ ಆಗಿಬಿಡೋನು, ಅಷ್ಟು ಇನ್ವಾಲ್ವ್ ಆಗೋನು ಎಲ್ಲದಕ್ಕೂ. ಸಡನ್ಲಿ ಇಲ್ಲ ಇವತ್ತು ಅನ್ನೋದೇ ಒಂದು ಆಘಾತ. ಏನಾಯ್ತಂತೆ ನೆನ್ನೆ ರಾತ್ರಿ ಶರಣಯ್ಯ? ಏನಿಲ್ಲ, ಅದು ಶೂಟಿಂಗ್ ಮುಗಿಸಿ ಅದೇ ಕಾಂತಾರ ಶೂಟಿಂಗ್ ಮುಗಿಸಿ ಬಂದಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು. ಅಲ್ಲಿ ಅವರು ಫ್ರೆಂಡು ಮದುವೆಗೆ ಅಂತ ಹೋಗಿದ್ದಾನೆ. ಅಲ್ಲಿ ಹೋದಾಗ ಮಾಮೂಲಿ ಎಲ್ಲರೂ ಸಂಜೆ ಹೊತ್ತು ಅದು ಮೆಹಂದಿ ಕಾರ್ಯಕ್ರಮ ಇತ್ತಂತೆ. ಅಲ್ಲಿ ಎಲ್ಲರ ಜೊತೆ ಗೆಳೆಯರ ಜೊತೆ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ಬೇಕಂದ್ರೆ ಆ ಒಂದು ಟೈಮಲ್ಲಿ ಅವನಿಗೆ ಏನೋ ಸುಸ್ತಾಯಿತು ಅಂತ ಹೇಳಿ ಕೂತಿದ್ದಾನೆ. ಕೂತಿದ ತಕ್ಷಣ ಅವರು ಏನು ಮಾಡಿದ್ದಾರೆ, ಒಂದು 10 ನಿಮಿಷ
ಅವನಿಗೆ ಏನು ಮಾಡಬೇಕು ಫಸ್ಟಿಗೆ ನೀರು ಕೊಡೋವಂಥದ್ದು ಫಸ್ಟ್ ಇದೆಲ್ಲ ನೋಡ್ಕೊಂಡಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಬಾಡಿ ತಣ್ಣಗಾಯಿತು ಅಂತ ವಿಚಾರ ಇದಾದ ತಕ್ಷಣ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಒಂದು ಅರ್ಧ ಗಂಟೆ ನೋಡಾದಮೇಲೆ ಇಲ್ಲ ಅವರು ತೀರೋಗಿದ್ದಾರೆ ಅಂತ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ವಿಚಾರ ಡಾಕ್ಟ್ರು ಹೇಳಿದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಅದು ಹೆಂಗೆ ಅದು ಸುಳ್ಳಾಗ್ಬಿಡ್ಲಿ ಅಂತಲೇ ಅನ್ಕೋತಾ ಇದ್ವಿ. ಬಟ್ ನಿಮ್ಮ ಅವ್ರ ಪರ್ಸನಲ್ ಫಂಕ್ಷನ್ ಅಥವಾ ಏನೋ ಬೇರೆ ಏನೋ ಇತ್ತು? ಪರ್ಸ್ನಲ್ ಫಂಕ್ಷನ್ನು, ಅವರ ಗೆಳೆಯರದ್ದು ಮದುವೆ, ಗೆಳೆಯರ ಮದುವೆಗೆ ಹೋಗಿರೋದು. ಅಲ್ಲಿ ಹೋಗಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಮಾತಾಡಿಕೊಂಡು ಆ ಥರದ್ದೆಲ್ಲ ತುಂಬ ಇನ್ವಾಲ್ವ್ಮೆಂಟ್ ಇತ್ತಲ್ವಾ? ಎಲ್ಲಿ ಹೋದ್ರೂ ಅಲ್ಲಿ ಎಲ್ಲ ಒಂದು ಯಾರೂ ಮಾತಾಡಿದಿರೋ ಜಾಗದಲ್ಲಿ ಹೋಗಿ ಬಿಟ್ರು ಅಲ್ಲಿ ನಗಿಸುವಂಥ ತಾಕತ್ತಿರೋ ಹುಡುಗ. ಅವನಿಗಂತರ ಅಜಾದ ಶತ್ರು ಅವನು. ಯಾರೇ ಕೊಂಡ್ರು ಪ್ರೀತಿಯಿಂದ ಮಾತಾಡಿಸಿ ಅದು ಏನೇ ಇದ್ರೂ ಅಲ್ಲಿ ಅವನು ಆ್ಯಕ್ಟಿವ್ ಆಗಿಡೋಕ್ಕೆ ಅವನು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತಾನೆ ಅದನ್ನು. ಸೊ ಆ ಥರದಲ್ಲಿ ಅಲ್ಲಿನೂ ಅವ್ರಿಗೆಲ್ಲ ಡ್ಯಾನ್ಸ್ ಮಾಡುವಂಥ ವೀಡಿಯೋಗಳೆಲ್ಲ ನೋಡ್ತಾ ಡ್ಯಾನ್ಸ್ ಮಾಡಂದ್ರೂ ಅಲ್ಲಿನೂ ಅವನು ಸ್ಮೈಲ್ ಕೊಟ್ಕೊಂಡು ಮುಜುಗರದಿಂದ ಎಲ್ಲ ಗೆಳೆಯರು, ಯಾಕಂದರೆ ಅವರೆಲ್ಲ ಬೇರೆ ಹೊರಗಿನ ಗೆಳೆಯರು. ಅವ್ರು ಕಾಮಿಡಿ ಕಿಲಾಡಿ ಗೆಳೆಯರ ಜೊತೆ ಇದ್ದರೆ ಅವ್ನು ಇನ್ನೂ ಭಾಳ ಇದಾಗಿರ್ತಿದ್ದ. ಅಲ್ಲಿ ಎಲ್ಲ ಅವರು ಗೆಳೆಯರು ಇರೋದ್ರಿಂದ ಸ್ವಲ್ಪ ಅವನು ಮುಜುಗರ ಪಟ್ಕೊಂಡು ಎಲ್ಲ ಮಾಡ್ತಿರೋದು ನೋಡಿದ್ವಿ. ಇದ್ದಕ್ಕಿದ್ದಂಗೆ ಸಡನ್ಲಿ ಕರ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ, ಈಗ ನಾವು ಹೇಳ್ತೀವಿ ಹಂಗಾಗ್ಬೋದಿತ್ತೇನಂತ. ಅವನಿಗೆ ಆ ಥರ ಆದ ಕೂಡಲೇ ಕರ್ಕೊಂಡೋಗಿದ್ರೆ ಉಳಿಯೋ ಚಾನ್ಸಸ್ ಏನು ಇರ್ತಿತ್ತೇನೋ ಅನ್ನೋದೂ ಮಾತಾಡಿದ್ರು. ಬಟ್ ಗೊತ್ತಿಲ್ಲ, ಇದು ಆದಾಗಲೇ ನಮಗೆ ಒಂದು ಆಘಾತ ಆಗೋದು.